ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ ಅಧ್ಯಾಯ 5 ವಾಕ್ಯ 32 ತಿಳಿಸುವುದೇನೆಂದರೆ, ನಾನು ನೀತಿವಂತರನ್ನು ಪಶ್ಚಾತ್ತಾಪಕ್ಕೆ ಕರೆಯಲು ಬಂದಿಲ್ಲ, ಪಾಪಿಗಳನ್ನು ಕರೆಯಲು ಬಂದಿದ್ದೇನೆ. ಚಿಂತನೆ: ಯೇಸುವಿನ ಮಾತುಗಳು ಆತನ ಧ್ಯೇಯವು ವಿಮೋಚನೆ ಬಗ್ಗೆ, ತೀರ್ಪಿನ ಬಗ್ಗೆ ಅಲ್ಲ ಎಂಬುದನ್ನು ನಮಗೆ ನೆನಪಿಸುತ್ತದೆ. ಅವರು ಎಲ್ಲವನ್ನೂ ಒಟ್ಟಿಗೆ ಹೊಂದಿದ್ದಾರೆಂದು ಭಾವಿಸುವವರಿಗಾಗಿ ಬಂದಿಲ್ಲ, ಬದಲಿಗೆ ಅವರು ಪಾಪಿಗಳಿಗಾಗಿ ಬಂದಿದ್ದಾರೆ. ಈ ವಚನವು ನಮ್ಮ ಸ್ವನೀತಿಯನ್ನು ಬಿಟ್ಟು ಆತನಿಗಾಗಿ ನಮ್ಮ ಅಗತ್ಯವನ್ನು ಸ್ವೀಕರಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಪ್ರಾರ್ಥನೆ: ಪ್ರಿಯ ಕರ್ತನೇ, ನನ್ನ ಎಲ್ಲ ನ್ಯೂನತೆಗಳನ್ನು ಮತ್ತು ವೈಫಲ್ಯಗಳೊಂದಿಗೆ ನಾನು ನಿಮ್ಮ ಬಳಿಗೆ ಬರುತ್ತೇನೆ. ನನ್ನ ತಪ್ಪುಗಳನ್ನು ಮೀರಿ ನೋಡಿದ್ದಕ್ಕಾಗಿ ಮತ್ತು ಹೇಗಾದರೂ ನನ್ನನ್ನು ಪ್ರೀತಿಸಿದ್ದಕ್ಕಾಗಿ ಧನ್ಯವಾದಗಳು. ನನಗೆ ನಿಮ್ಮ ಸ್ಪರ್ಶದ ಅಗತ್ಯವಿರುವ ಪ್ರದೇಶಗಳನ್ನು ಗುರುತಿಸಲು ಮತ್ತು ಅವುಗಳನ್ನು ನಿಮಗೆ ಒಪ್ಪಿಸಲು ನನಗೆ ಸಹಾಯ ಮಾಡಿರಿ. ನನ್ನನ್ನು ನಿಮ್ಮ ಆತ್ಮದಿಂದ ತುಂಬಿಸಿರಿ ಮತ್ತು ರೂಪಾಂತರದ ಹಾದಿಯಲ್ಲಿ ನನಗೆ ಮಾರ್ಗದರ್ಶನ ನೀಡಿರಿ. ಆಮೆನ್.